ನಮ್ಮ ಹೊಸ KTM ADV 250 ಜೊತೆ ಬಂದಿದ್ದೀವಿ. ಯೂ ಟರ್ನ್ ನೋಡಿ ಅಣ್ಣ, ಎಷ್ಟು ಈಸಿ ಆಗುತ್ತೆ ನೋಡೋಣ. 146 ಕಮಾನ್ 150 ಮಾಡಿದ್ಯಾ? ನನಗೆ ಹಳ್ಳ ಗಿಳ್ಳ ಮಣ್ಣು ಹೇಗೆ ತೊಗೊಳುತ್ತೆ ನೋಡಬೇಕಿತ್ತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಟ್ರಿಪಲ್ ರಶ್ ಕನ್ನಡ. ನಮ್ಮ ಹತ್ರ ಇವತ್ತಿದೆ KTM ಅಡ್ವೆಂಚರ್ 250. ಸುಮಾರು ದಿನ ಆಗಿತ್ತು ಆ್ಯಕ್ಚುಲಿ ಈ ಥರ ನಿಮಗೆ ರಿವ್ಯೂ ವೀಡಿಯೋಸ್ ಎಲ್ಲ ಮಾಡಿ, ಹಾಗಾಗಿ ಒಂದು ರಿವ್ಯೂ ವೀಡಿಯೋ ಮಾಡೋಣ ಅಂತ ಹೇಳಿ ನಮ್ಮ ಹೊಸ KTM ADV 250 ಜೊತೆ ಬಂದಿದ್ದೀವಿ. ಆ್ಯಕ್ಚುಲಿ ಇದೊಂದು ಜಸ್ಟ್ 20 ಡೇಸ್ ಆಗಿದೆ, ಫಸ್ಟ್ ಸರ್ವಿಸ್ ಆಗಿದೆ ಅಷ್ಟೇ ಗಾಡಿ. ಹಾಗಾಗಿ ಬ್ರ್ಯಾಂಡ್ ನ್ಯೂ ಬೈಕ್ ಅಂತಲೇ ಹೇಳ್ಬೋದು ನೀವು. ನೋಡಿ 1119 ಅಷ್ಟೇ ಓಡಿರೋದು, ಹೊಸ ಗಾಡಿ ಇದು. ಸೊ ಗಾಡಿ ಬಗ್ಗೆ ನೋಡೋಣ ಬನ್ನಿ. ಫಸ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ KTM ಎನಿ ಡೇ ಯೂನಿಕ್ ಲುಕ್ಸು ನಿಮಗೆ ಗೊತ್ತಾಗೋದು ಅದ್ರದ್ದು ಸ್ಟೈಲು ಮತ್ತು ಅದ್ರದ್ದು ಕಲರ್ ಸ್ಕೀಮ್ಸಿಂದ. ಇದರಲ್ಲಿ ಇದೊಂದು ಕಲರ್ ಬರುತ್ತೆ, ಇನ್ನೊಂದು ಸ್ವಲ್ಪ ಬ್ಲೂಯಿಶ್ ಟೈಪಲ್ಲಿ ಇನ್ನೊಂದು ಕಲರ್ ಬರುತ್ತೆ ADV 250ಅಲ್ಲಿ. ಬಟ್ ಮೈ ಫೇವ್ರೇಟ್ ಈಸ್ ಆಲ್ಸೋ ಇದು ಆರೆಂಜು. ನಿಮಗೆ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ DRL ಇದೆ, ಬಟ್ ಅದನ್ನ ಬಿಟ್ಟರೆ ಇದು ಆ್ಯಕ್ಚುಲಿ ಹ್ಯಾಲೋಜನು. ಇದು LED ಲೈಟ್ಸ್ ಬರೋದಿಲ್ಲ 250 ಆಗಿರೋದ್ರಿಂದ. ಆಮೇಲೆ ನಿಮಗೆ ಅಡ್ಜಸ್ಟಬಲ್ ವಿಂಡ್ಶೀಲ್ಡ್ ಬರುತ್ತೆ, ಬಟ್ ಸ್ವಲ್ಪ ನಿಮಗೆ ಆ್ಯಲನ್ ಕೀ ಎಲ್ಲ ಇರಬೇಕಂತ ಹೇಳಿ ಅನ್ಕೋತೀನಿ. ಇದು ಅಡ್ಜಸ್ಟ್ ಮಾಡಬೇಕು, ಆ್ಯಲನ್ ಕೀ ಇಲ್ಲದೆ ನಿಮಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಆಮೇಲಿಂದ ಫ್ರಂಟು ನಮಗೆ WP ಸಸ್ಪೆನ್ಷನ್ ಬರುತ್ತೆ. ಫ್ರಂಟು ರೇರ್ ಎರಡೂ WP ಏಪೆಕ್ಸ್ ಅಂತ ಹೇಳ್ಬಿಟ್ಟು ಸಸ್ಪೆನ್ಷನ್ ಇದು. ಫ್ರಂಟ್ದು ಟೈರ್ ಸೆಕ್ಷನ್ ಬಂದುಬಿಟ್ಟು ನಿಮಗೆ 100 ಸೆಕ್ಷನ್ ಬರುತ್ತೆ, MRF ಟೈರ್ಸ್ ಕೊಡ್ತಾನೆ ಅವನು. ಆಮೇಲೆ ಹಾಗೆ ಈ ಕಡೆ ಬಂದರೆ ಡಿಸ್ಕು ಇದು 320 mm ಬರುತ್ತೆ. ABS ಇದೆ, ಬ್ರೇಕ್ಸು ಬ್ರೆಂಬೋ. ಆ್ಯಕ್ಚುಲಿ ಡ್ಯುಯಲ್ ಚಾನಲ್ ABS ಇದೆ. ನಿಮಗೆ ಇಲ್ಲಿ ADV ಇರೋದ್ರಿಂದ ನೋಡಿ ಇಂಜಿನ್ ಸಮ್ಗೆ ಪ್ರೊಟೆಕ್ಷನ್ಗೆ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಇದು ಕೊಡ್ತಾರೆ, ಸಮ್ ಗಾರ್ಡು. ಇಂಜಿನಿಗೆ ಬಂದರೆ 248cc ಇಲ್ಲೇ ಹಾಕ್ಬಿಟ್ಟಿದ್ದಾನೆ ನೋಡಿ, 248.77cc ಅಂತ ಹೇಳ್ಬಿಟ್ಟು. ಸೊ 248cc ಇಂಜಿನ್ನು, 30 PS ಪವರು, 24 Nm ಆಫ್ ಟಾರ್ಕ್ ಬರುತ್ತೆ. ಆಮೇಲಿಂದ ಇದು ಆ್ಯಕ್ಚುಲಿ ನಿಮಗೆ ಟ್ರೆಲ್ಲಿಸ್ ಫ್ರೇಮ್ ಅಂತ ಹೇಳ್ತಾರೆ, ಸ್ಪ್ಲಿಟ್ಟು ಇದು. KTM ಅವರು ಡಕಾರ್ 450 ರ್ಯಾಲಿ ಬೈಕ್ ಇದೆ ಅವ್ರದ್ದು, ಅದರಿಂದ ಇನ್ಸ್ಪೈರ್ ಆಗಿ ಡೆವಲಪ್ ಮಾಡಿರೋದು ಅಂತ ಹೇಳ್ತಾರೆ ಇದನ್ನು, ಈ ಚಾಸಿಸ್ನ. ಎಕ್ಸಾಸ್ಟ್ ಕೂಡ ನೀವು ನೋಡ್ಬೋದು, ಫುಲ್ ಸ್ಲೀಕ್ ಆಗಿದೆ. ಎಷ್ಟು ಡೀಟೇಲ್ ಅಂತ ಹೇಳಿದ್ರೆ ನಿಮಗೆ ವೈಬ್ರೇಷನ್ಸ್ ಜಾಸ್ತಿ ಬರಬಾರ್ದು ಕಾಲ್ಗೆ ಅಂತೇಳಿ ರಬ್ಬರ್ ಡ್ಯಾಂಪ್ನಿಂಗ್ ಕೊಟ್ಟಿದ್ದಾನೆ ಇಲ್ಲಿ. ಬೇರೆ ಎಲ್ಲ ಹೇಗಿರುತ್ತೆ ಫೀಲ್ ಅಂತ ಓಡಿಸ್ತಾ ನೋಡೋಣ. ಇನ್ನು ನಿಮಗೆ ಇಲ್ಲಿ KTM ಅಂತ ಬ್ರ್ಯಾಂಡಿಂಗ್ ಇದೆ, ಇಲ್ಲಿ 250 ಅಂತ ಕೊಡ್ತಾನೆ. ಮ್ಯಾಟ್ ಆರೆಂಜ್ ಇದು ಕಲರು, ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಕೂಡ 250 ಅಡ್ವೆಂಚರ್ ಅಂತ ಹೇಳಿ ಕೊಟ್ಟಿದ್ದಾನೆ. ಇದ್ರ ಮೇಲೆಲ್ಲ ಒಂಥರ ಹಿಂಗೆ ಲೈನ್ಸು ಡಿಸೈನ್ಸ್ ಕೊಟ್ಟಿದ್ದಾನೆ. ಇಲ್ಲೂ KTM ಅಂತ ಹೇಳಿ ಕೊಟ್ಟಿದ್ದಾನೆ. ಓವರಾಲ್ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಇದು ನಿಮ್ಗೆ ಹೆಂಗೆ ಅಂದರೆ ಗಾರ್ಡು ಇದೆ, ಬಟ್ ಆಚೆ ಕಡೆ ತುಂಬ ಬರೋದು ಇಲ್ಲ. ಚೆನ್ನಾಗಿ ಮಾಡಿದ್ದಾನೆ ಇದನ್ನ ಇಂಟಿಗ್ರೇಟು ಕ್ರ್ಯಾಶ್ ಪ್ರೊಟೆಕ್ಷನ್ಗೆ. ಸೊ ಆಮೇಲೆ ಹಾಗೆ ಹಿಂದೆ ಬಂದರೆ ನಿಮಗೆ ಇಲ್ಲಿ ಕೂಡ ಹಿಂದೆಕ್ಕೂ ABS ಇದೆ. ಬಟ್ ಇದು ಹೇಗೆ ಅಂತ ಹೇಳಿದ್ರೆ ಹಿಂದೆ ರೇರ್ ವೀಲ್ ಲಾಕ್ ಮಾಡ್ಕೋಬೋದು, ಆಫ್ ರೋಡ್ ಕೇಪಬಲ್ ಥರ ಇದು ಮಾಡಿದ್ದಾನೆ. ಒಂದೇನೆಂದರೆ ನಿಮಗೆ ಸ್ಪೋಕ್ಸ್ ಬರೋಲ್ಲ ಇದರಲ್ಲಿ, ಲಾಯ್ಸ್ ಬರುತ್ತೆ. ಬಟ್ ಅವ್ರು ಹೇಳೋದು ಆರಾಮ್ಸೆ ಇಟ್ ಕ್ಯಾನ್ ವಿಸ್ಟ್ಯಾಂಡ್ ವಾಟ್ ವಿ ರೈಡ್ ಅಂತ. ಸೊ ಅದು ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಿದಾಗಲೇ ಗೊತ್ತಾಗೋದು. ಹಿಂದೆ ಬಂದರೆ ಇಲ್ಲಿ ನನಗೆ ಇದು ಶ್ಯೂರ್ ಇಲ್ಲ LED ಏನು ಅಂತ, ಬಟ್ LED ಅಂತ ಅನಿಸುತ್ತೆ ನೋಡಿದ್ರೆ. ಟೈಲ್ ಯೂನಿಟು, ಇಂಡಿಕೇಟರ್ಸು ಎಲ್ಲದೂ ಅದೊಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಸ್ಯಾರಿ ಗಾರ್ಡ್ ಕೂಡ ಇವರು ಸ್ಟಾಕಲ್ಲಿ ಹಂಗೆ ಇಟ್ಟಿದ್ದಾರೆ. ಹಿಂದೆ ಫುಟ್ ಪೆಕ್ಸ್ಗೂ ಅಷ್ಟೇ ನೋಡಿ, ಈ ಥರ ರಬ್ಬರ್ ಪ್ಯಾಡ್ ಬರುತ್ತೆ ಮೇಲೆ, ವೈಬ್ರೇಷನ್ಸ್ ಇದಾಗಬಾರ್ದಂತ. ಸೀಟು ಫುಲ್ಲು ಕಂಫರ್ಟಬಲಾಗಿ ಇರೋ ಥರ ಕಾಣ್ತಿದೆ, ಕೂತಿ ಓಡಿಸ್ತಾ ನೋಡೋಣ. ಬಟ್ ಸಖತ್ ವೈಡಾಗಿ ಚೆನ್ನಾಗಿದೆ, ಕಂಫರ್ಟಬಲಾಗಿ ದಪ್ಪ ಇರೋರ್ಗೂ ಕೂತ್ಕೊಬೋದು, ಹಂಗಿದೆ ನೋಡಿದ್ರೆ ಹಂಗೆ ಅನಿಸುತ್ತೆ. ಇನ್ನು ಈ ಕಡೆಗೆ ಬಂದರೆ ನಿಮಗೆ LCD ಕೊಡ್ತಾನೆ ಡ್ಯಾಶು, TFT ಬರೋದಿಲ್ಲ. ಬಟ್ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಡಿಸ್ಪ್ಲೇ ತೋರಿಸುತ್ತೆ ಅಲ್ಲಿ, ಗೇರ್ ಇಂಡಿಕೇಟರ್ ಅದು ಇದು ಎಲ್ಲ. ಮತ್ತು ಇಲ್ಲಿ ನಿಮಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ, ಸ್ಲಿಪ್ಪರ್ ಕ್ಲಚ್ ಇದೆ, ಎಲ್ಲ ಇದೆ. ಸೊ ಇದಿಷ್ಟು ಇದು ಕೂತ್ಬಿಟ್ಟು ಹೇಗೆ ಅನಿಸುತ್ತೆ ನೋಡೋಣ. ಆ್ಯಕ್ಚುಲಿ 855 mm ಅಂದರೆ ಸೀಟ್ ಹೈಟ್ ತುಂಬಾ, ಬಿಕಾಸ್ ನನಗೆ ಕರೆಕ್ಟಾಗಿ ಇಟಕ್ಸುತ್ತೆ ಫುಲ್ಲು. ಸ್ವಲ್ಪ ಶಾರ್ಟ್ ಇದ್ದರೆ ಟಿಪ್ ಟಾಪ್ ಮಾಡಬೇಕಾಗತ್ತೆ ನೀವು, ಬಿಕಾಸ್ ನನಗೇ ಹಿಂಗೆ ಅನಿಸುತ್ತೆ ಅಂದರೆ 855 mm ಹೈಟಿಗೆ ಗಾಡಿ ಹೈಟ್ ಜಾಸ್ತಿನೇ ಇದೆ ಅಂತ ಹೇಳಿ ಅರ್ಥ. ನೋಡಿ ಇದು ಹಾರನ್ ಹಿಂಗೆ ಕೇಳುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14.5 ಲೀಟ್ರು. ಒಂದು ಸರಿ ಫುಲ್ ಟ್ಯಾಂಕ್ ಮಾಡಿಸಿದರೆ 400+ ಕಿಲೋಮೀಟರ್ಸ್ ರೈಡ್ ಮಾಡ್ಬೋದು ಅಂತ KTM ಕ್ಲೈಮ್ ಮಾಡ್ತಾರೆ. ನೋಡಿ ಕೀ ಆನ್ ಮಾಡಿದ್ರೆ ಮುಂದೆ ಈ ಥರ ಕಾಣುತ್ತೆ, ಹಿಂದೆ LED ಅಂತ ಹೇಳಿದ್ದೆ ಅಲ್ಲ ನೋಡಿ, ಹಿಂದೆ ಇದು ಸಖತ್ತಾಗಿ ಕಾಣುತ್ತೆ ಟೈಲ್ ಯೂನಿಟು. ಆ್ಯಕ್ಚುಲಿ ಚೆನ್ನಾಗಿದೆ. ಬ್ರೇಕ್ ಹೊಡಿದ್ರೆ ಸಖತ್ತಾಗಿ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಬ್ರೇಕ್ ಲೈಟ್ಸ್ ಎಲ್ಲ ಚೆನ್ನಾಗಿದೆ. ಇನ್ನೊಂದೇನಂತ ಹೇಳಿದ್ರೆ ಗಾಡಿದು ವೆಯ್ಟ್ ಆ್ಯಕ್ಚುಲಿ
177 kg, 177. ಸೊ KTM ಅವ್ರದ್ದು ಒಂದು ಏನು ಖುಷಿ ಆಗುತ್ತೆ ಅಂದರೆ ಗಾಡಿ ಎಷ್ಟೇ ವೆಯ್ಟ್ ಇದ್ರೂ ಅದು ಇನ್ನೂ ಕಡಿಮೆ ಫೀಲ್ ಆಗುತ್ತೆ ಆ್ಯಕ್ಚುಲಿ ರೈಡ್ ಮಾಡ್ತಾ. ಆ ಥರ ಡಿಸೈನ್ ಮಾಡಿರ್ತಾರೆ ಗಾಡಿನ. ಸೊ ಗಾಡಿಯಲ್ಲಿ ರೈಡ್ ಹೋಗೋಣ, ರೈಡ್ ಹೋಗ್ತಾ ಬೇರೆ ಎಲ್ಲ ಮಾತಾಡೋಣ ಬನ್ನಿ. ಫಸ್ಟ್ ಗೇರಲ್ಲಿ ಟೇಕ್ ಆಫ್. ಫ್ಯೂಯಲ್ ರೇಂಜ್ ತೋರಿಸ್ತಾ ಇದೆ ನೋಡಿ ಇಲ್ಲಿ 230 km ಅಂತ. ಗಾಡೀಲಿ ನಿಮಗೆ ಕೂತ ತಕ್ಷಣ ಒಳ್ಳೆ ಬಾಲ್ಕನಿಲಿ ಕೂತಂಗೆ ಅನಿಸುತ್ತೆ. ಬಾಲ್ಕನಿ ಸೀಟ್ ಇರುತ್ತಲ್ಲ, ಸೊ ಅಷ್ಟು ಹೈಟ್ ಇದೆ ಗಾಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ ರೋಡ್ ಕಿತ್ತೋಗ್ಬಿಟ್ಟಿದ್ದು, ರೆಡಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಆಫ್ ರೋಡ್ ಥರ ಇರುತ್ತೆ ಅಂತ ಹೇಳಿದ್ದು. ಬಟ್ ಹಂಪ್ಸಿದೆ ನೋಡಿ. ಅಡ್ವೆಂಚರಲ್ಲಿ ಖುಷಿನೇ ಅದು. ಹಂಪ್ಸ್ ಇರಲಿ, ಹಳ್ಳ ಇರಲಿ, ಏನು ಫೀಲ್ ಆಗೋಲ್ಲ. ಇದರಲ್ಲೂ ಅಷ್ಟೇ ಹಂಗೆ ಒಳ್ಳೆ ಕಾನ್ಫಿಡೆನ್ಸ್ ಇನ್ಸ್ಪೈರ್ ಮಾಡುತ್ತೆ ಹಂಪ್ಸು. ಆಹಾ, ಸ್ಪೋಕ್ಸ್ ವೀಲ್ಸ್ ಇದರ ಅಡ್ವಾಂಟೇಜ್ ಏನಂದರೆ ನಿಮ್ಗೆ ಈ ಥರ ಹಂಪ್ಸ್ ಹರ್ಸೋಕ್ಕೆ ಇನ್ನೂ ಕಾನ್ಫಿಡೆನ್ಸ್ ಇರುತ್ತೆ ಸ್ವಲ್ಪ. ಆಬ್ವಿಯಸ್ಲಿ ಅಲಾಯ್ ವೀಲ್ಸ್ ಅಂತ ಹೇಳಿದಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಬೇಕಾಗತ್ತೆ. ಆಟೋಮೆಟಿಕಲಿ ಮೈಂಡ್ಗೆ ಅದು ಇರುತ್ತೆ ತಲೆಯಲ್ಲಿ. ನಾವು ಅಂದ್ಕೊಂಡಿದ್ದ ರೇಂಜ್ಗೆ ಏನಿಲ್ಲೆಲ್ಲೂ ಆಫ್ ರೋಡ್ ಸಿಗ್ತಾ ಇಲ್ಲ. ಬಟ್ ಆಬ್ವಿಯಸ್ಲಿ ಅಡ್ವೆಂಚರ್ ಅಂತ ಹೇಳಿದ್ರೆ ಆಫ್ ರೋಡ್ ಕೇಪಬಿಲಿಟಿ ಚೆನ್ನಾಗೇ ಇರುತ್ತೆ. ಪವರ್ ಸಖತ್ತಾಗಿದೆ ಗಾಡಿ. ಸೋಫಾರ್ ಓಡಿಸ್ತಾ ಇದ್ದೀನಲ್ಲ, ಫಾರ್ 250cc ಬೈಕ್ ಇದಕ್ಕೆ ಸಖತ್ತಾಗಿದೆ ಪವರು. ಆ ಎಕ್ಸ್ಪಲ್ಸಲ್ಲಿ ಹಿಂಗೆ ಪವರ್ ಇದ್ಬಿಟ್ಟಿದ್ರೆ ಖುಷಿ ಆಗಿಬಿಡೋದು. ಇದರಲ್ಲಿ ಹಿಂದೆದು ಟೈರ್ ಸೆಕ್ಷನ್ ನಮಗೆ 130 ಬರುತ್ತೆ ಸೈಜು. ಫ್ರಂಟ್ 100, ರೇರು 130 ನೋಡಿ. ಹಿಂಗೆಲ್ಲ ಹಳ್ಳ ಹಂಪ್ಸಿದ್ರೆ ತಲೆನೋವೇ ಇರಲ್ಲ. ಹಿಂಗೆ ಹೊಡ್ಕೊಂಡು ಬಂದ್ಬಿಡ್ಬೋದು ಸೀದಾ. ಅಡ್ವೆಂಚರ್ ಸುಖನೇ ಅದು ಗುರು. ಸ್ವಲ್ಪ ವೈಬ್ರೇಷನ್ಸ್ದು ಬಸ್ಸಿನೆಸ್ಸು ಫೀಲ್ ಆಗುತ್ತೆ ಕಾಲ ಹತ್ರ. ಸ್ಪೆಷಲಿ ಆ ಫುಟ್ ಪೆಕ್ಸ್ ಇದೆ ಅಲ್ಲ, ಅದು ರಬ್ಬರ್ದು ಪ್ಯಾಡಿಂಗ್ ಥರ ಅವ್ರು ಹಾಕಿದ್ರು ವೈಬ್ರೇಷನ್ ಡ್ಯಾಂಪ್ ಆಗಲಿ ಅಂತ. ಸ್ವಲ್ಪ ವೈಬ್ರೇಷನ್ ನಿಮಗೆ ಲೈಟಾಗಿ ಬರುತ್ತೆ. ಇಲ್ಲಿ ಟೈಮ್ ಇದೆ, RPM, ಸ್ಪೀಡು, ಫ್ಯೂಯಲ್ ಎಷ್ಟಿದೆ, ಇದು ಕೂಲೆಂಟ್ ಟೆಂಪ್ರೇಚರ್ ಎಲ್ಲ ಇದೆ. ಆಲ್ಮೋಸ್ಟ್ ಡೀಟೇಲ್ಸ್ ನಿಮಗೆ ಏನು ಬೇಕು ಎಲ್ಲ ಸಿಕ್ಕುತ್ತೆ ಇಲ್ಲಿ. ಗೇರ್ ಶಿಫ್ಟಿಂಗು ಸಖತ್ ಸ್ಮೂತಾಗಿದೆ. ಸ್ಲಿಪ್ಪರ್ ಕ್ಲಚ್ ಬೇರೆ ಇದೆ ಅಲ್ಲ, ನಿಮ್ಗಿನ್ನೂ ಆ್ಯಕ್ಚುಲಿ ಆ್ಯಡೆಡ್ ಅಡ್ವಾಂಟೇಜ್ ಅದು. ನೋಡೋಣ ಎಷ್ಟು ಹೊಡೆಯುತ್ತೆ ಅಂತ ಗಾಡಿ. ಆಲ್ಮೋಸ್ಟ್ ನಿಮಗೆ 10.5ಗೆ ರೆಡ್ ಲೈನ್ ಆಗುತ್ತೆ. ಬಟ್ ಇದರಲ್ಲಿ ರೆಡ್ಡು ಗಿಡ್ಡು ಏನೂ ಕಾಣಲ್ಲ, ಎಲ್ಲ LCD ಡಿಸ್ಪ್ಲೇ ನೋಡಿ. 50 ಗೇರಲ್ಲಿ 140 ನೋಡಿ, ಎಲ್ಲಿಂದನೋ ಬಂದ್ಬಿಡ್ತವೆ. ಆ 6 ಗೇರ್ಗೆ ಹೋದ ತಕ್ಷಣ ಏನಂದರೆ ನಿಮಗೆ ಕ್ರೂಸ್ ಮಾಡ್ಬೋದು 6ಗೆ ಹೋಗಿ. ಬಟ್ ಆ್ಯಕ್ಚುಲಿ ಪವರ್ ಏನು ಜಾಸ್ತಿ ಬರೋದಿಲ್ಲ ನಿಮಗೆ. 5ರಲ್ಲಿ ಎಳೆಯುತ್ತೆ ಒಳ್ಳೆ ಗೇರಲ್ಲಿ. 6ಗೆ ಹೋದಾಗ ಅಷ್ಟು ಈಸಿಯಾಗಿ ಎಳೆಯೋದಿಲ್ಲ. ಅಂದರೆ ಕ್ರೂಸ್ ಮಾಡೋದಕ್ಕೆ ನಿಮಗೆ 120ರಲ್ಲಿ ಮಾಡ್ಬೋದು ಸ್ಪೀಡು ಅಂತ ಅಂದ್ಕೊಳ್ಳಿ. ಕ್ರೂಸಿಂಗ್ ಸ್ಪೀಡು ಅಷ್ಟು ಹೇಳ್ತೀನಿ ನಾನು. ಹ್ಯಾಂಡ್ ಗಾರ್ಡ್ ಎಲ್ಲ ಕೊಡ್ತಾನೆ, ಅದು ಎಲ್ಲ ಒಂಥರ ಒಳ್ಳೇದೇನೆ. ಏನಾರ ಇದ್ದರೆ ಎಕ್ಸ್ಟ್ರಾ ಒಳ್ಳೇದು ಯಾವತ್ತೂ, ಏನಾದರೂ ಇಲ್ಲ ಅನ್ನೋದಕ್ಕಿಂತ. ಯೂಟರ್ನ್ ನೋಡಿ ಅಣ್ಣ ಎಷ್ಟು ಈಸಿ ಆಗುತ್ತೆ ನೋಡೋಣ. ನೋಡಿ ಹೈವೇಯಲ್ಲಿ ಆರಾಮಾಗಿ ಆ್ಯಕ್ಚುಲಿ ಟರ್ನ್ ಮಾಡೋದಕ್ಕೆ ಈಸಿಯಾಗಿದೆ, ಗೊತ್ತಾಗ್ಬಿಡುತ್ತೆ ಅದು. ನೀವು ಹೈಟಲ್ಲಿ ಬೇರೆ ಕೂತಿರ್ತೀರ ಅಲ್ವಾ, ಆರಾಮಾಗಿ ಟರ್ನ್ ಹೊಡಿಬೋದು. ಲಾಂಗ್ ಹೋಗೋದಕ್ಕೆ ಸಖತ್ ಕಂಫರ್ಟಬಲ್ ಆಗಿದೆ ಗಾಡಿ. ನೀವು ಮತ್ತು ವೈಫು ಇಲ್ಲ ಗರ್ಲ್ ಫ್ರೆಂಡ್ನ ಕೂರಿಸ್ಕೊಂಡು ಟ್ರಿಪ್ ಹೊಡಿತೀರಾ, ಸೋಲೋ ಹೊಡಿತೀರಾ, ಏನು ಮಾಡ್ತೀನಿ ಅಂದರೂ ಕಂಫರ್ಟಬಲ್ ಇದೆ. 250cc ಇಂಜಿನಿಗೆ ಒಳ್ಳೆ ಕೆಲಸ ಮಾಡುತ್ತೆ ಗಾಡಿ ಹೇಳ್ಬೇಕಂದ್ರೆ ನಿಮಗೆ. ನೋಡಿ ಏನು ಹೈವೇಲ್ಲಂತೂ ಆರಾಮಾಗಿ 130 ಮೇಲೆ ಕ್ರೂಸ್ ಮಾಡ್ಬೋದು ನೀವು. ಗಾಡಿ ಸ್ಟೇಬಲ್ ಆಗಿದೆ. ಸ್ವಲ್ಪ ಕ್ರಾಸ್ ವಿಂಡ್ಸು ಹೊಡಿತಾ ಇರೋದು ಫೀಲ್ ಆಗುತ್ತೆ, ಬಿಟ್ರೆ ಗಾಡಿ ಸ್ಟೇಬಲ್ ಆಗಿದೆ. ಸೊ ಸುಮಾರು ಜನಕ್ಕೆ ಇನ್ನೊಂದು ಕ್ವಶನ್ ಏನಿರ್ಬೋದು ಅಂತಂದರೆ, ಎಕ್ಸ್ಪಲ್ಸ್ 200 ಓಡಿಸಿದೆ ನಾನು ಇವಾಗ. ಮತ್ತು ಇದು ADB 390 ಇದೆ, ADB 250 ಇದೆ, GS 300 ಇದೆ,
310 ಐ ಮೀನ್. ತುಂಬ ಆಪ್ಷನ್ಸ್ ಇದೆ. ಹಿಮಾಲಯನ್ ಇದೆ, ಎಸ್ ಡಿದು ಬಿಟ್ಟಿದ್ದಾನೆ ಅಡ್ವೆಂಚರು. ಯಾವುದು ಇಷ್ಟೆಲ್ಲ ಆಪ್ಷನ್ ಇದೆಯಲ್ಲ ಅಂತ ಫಸ್ಟ್ ಆಫ್ ಆಲ್ ಬಡ್ಜೆಟ್ ಕ್ವಶನ್ ಬರುತ್ತೆ. ನಿಮಗೆ ಅಂಡರ್ 2 ಚೆನ್ನಾಗಿರೋ ಗಾಡಿ ಬೇಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಆಪ್ಷನ್ಸ್ ಆಬ್ವಿಯಸ್ಲಿ ಯಾವುದು ಜಾಸ್ತಿ ಉಳಿದೇ ಇಲ್ಲ. ಮುಂದೆ ಹೋಗ್ತಾ ಇದೆಯಲ್ಲ ಎಕ್ಸ್ಪಲ್ಸ್, ಇದೇ ಉಳಿದಿರೋದು ನಿಮಗೆ. ಅಂಡರ್ 2 ಟ್ರೈ ಮಾಡ್ತೀನಿ ಅಂತಂದರೆ ಸೇಮ್ ರೆಡ್ ಕಲರೇ ನಾವು ಹೊಡೆದಿದ್ವಲ್ಲ ಅರುಣಾಚಲ್ ರೈಡ್, ಅದು ಆ ಥರ ಏನಾದ್ರು ಇದ್ದರೆ ಅದು ಒಂದೇ ಕನ್ಸಿಡರ್ ಮಾಡೋಕ್ಕಾಗೋದು. ಬಟ್ ನೀವು ಬಡ್ಜೆಟ್ ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂತ ಹೇಳಿದ್ರೆ ಇವೆಲ್ಲ ಕನ್ಸಿಡರ್ ಮಾಡ್ಬೋದು. ಇದ್ರದ್ದು ಆ್ಯಕ್ಚುಲಿ ನಿಮಗೆ ಎಕ್ಸ್ ಶೋರೂಮ್ ಬಂದುಬಿಟ್ಟು 2,42,000 ಹೆಚ್ಚು ಕಡಿಮೆ ಬರುತ್ತೆ ಪ್ರೈಸು ನಿಮಗೆ ಎಕ್ಸ್ ಶೋರೂಮು. ಇನ್ನು ನೀವು ಟ್ಯಾಕ್ಸು, ಇನ್ಶೂರೆನ್ಸು ಎಲ್ಲ ಮಾಡೋ ಅಷ್ಟೊತ್ತಿಗೆ ಆರಾಮಾಗಿ ನಿಮಗೆ 3 ಲಕ್ಷ ಆಗುತ್ತೆ. 250cc ಗಾಡಿಗೆ 3 lakhs ಓಡ್ತಾ ಇನ್ವೆಸ್ಟಿಂಗ್ ಅಂತ ಕ್ವಶನ್ ಇರುತ್ತೆ ತುಂಬ ಜನಕ್ಕೆ. ನೋಡಿ ಏನು ಗೊತ್ತಾ, ಮುಂಚೆ ಥರ ಅಲ್ಲ ಗಾಡಿ ಪ್ರೈಸ್ಗಳು, ಇವಾಗ ಎಲ್ಲ ಜಾಸ್ತಿ. 250cc ಆ್ಯಕ್ಚುಲಿ ಕೊಡ್ಬೋದಾ ಇದಕ್ಕೆ ಅಂತ ಕೇಳಿದ್ರೆ ಇನ್ನೊಂಚೂರು ಸ್ಟ್ರೆಚ್ ಮಾಡಿದ್ರೆ ನಿಮಗೆ 300cc GS 310 ಎಲ್ಲ ಚೆಕ್ಔಟ್ ಮಾಡ್ಬೋದು. ಬಟ್ ನೀವು ಆಲ್ರೆಡಿ 2-2.5 ತನಕ ಬಡ್ಜೆಟ್ ಇದು 3ಗೆ ಸ್ಟ್ರೆಚ್ ಮಾಡಿರ್ತೀರಾ ಅಂತ ಹೇಳಿದ್ರೆ ಅವಾಗ ಇದನ್ನ ಕನ್ಸಿಡರ್ ಮಾಡೋದು ಬೆಸ್ಟು. ಏನಕ್ಕೆ ಅಂದರೆ ಎಕ್ಸ್ಪಲ್ಸಾಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ, ಇದು ಪವರ್ ಇನ್ನೂ ಜಾಸ್ತಿ ಇದೆ, ಓಕೆನಾ. ಮತ್ತು ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಗಾಡೀಲಿ ಎಲ್ಲದೂ ಇದೆ. ಗಾಡಿ ನೋಡೋಕ್ಕೂ ದೊಡ್ಡದಾಗ ಅನಿಸುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಂಫರ್ಟಬಲ್. ಬಿಕಾಸ್ ನಿಮಗೆ ಸೀಟು ಕುಷನಿಂಗು ಚೆನ್ನಾಗಿದೆ ಮತ್ತು ವೈಡ್ ಆಗಿದೆ. ಎಕ್ಸ್ಪಲ್ಸಿಗೆ ಕಂಪೇರ್ ಮಾಡಿದ್ರೆ ಗಾಡಿ ದೊಡ್ಡದಾಗಿದೆ. ಸೊ ಓವರಾಲ್ ಎಲ್ಲದೂ ಜಾಸ್ತಿ ಇದೆ, ಅದಕ್ಕೆ ನೀವು ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀರಾ. ನಾವು ಜಸ್ಟ್ ಅದು 200cc ಇದು 250cc ಅಂತ ಲೆಕ್ಕ ಹಾಕೋಕ್ಕೆ ಬರೋಲ್ಲ, ಎಲ್ಲದೂ ಎಕ್ಸ್ಟ್ರಾ ಇದೆ ಸುಮಾರು, ಆ ಅರ್ಥದಲ್ಲಿ ಹೇಳ್ತೀನಿ. ಬಟ್ ನಿಮಗೆ ಇನ್ನೊಂದು 50,000 1 ಲಕ್ಷ ಸ್ಟ್ರೆಚ್ ಮಾಡ್ಬೋದು ಅಂತ ಹೇಳಿದ್ರೆ 390 ADV ಕನ್ಸಿಡರ್ ಮಾಡ್ಬೋದು, ಇಲ್ಲ GS 310 ಕನ್ಸಿಡರ್ ಮಾಡ್ಬೋದು. ಈ ಥರ ಆಪ್ಷನ್ಸು ಇದೆ. ನೋಡ್ಬೋದಾ ಡೌನ್ ಇದೆ ಎಷ್ಟು ಹೊಡೆಯುತ್ತೆ ಅಂತ. 142, 144, 145, 146. ಕಮಾನ್ 150 ಮಾಡಿದ್ಯಾ? 146. ಅಷ್ಟೇ. 147 ಹೋಯ್ತು ಒಂದು ಕಡೆ. ಆದರೆ ಗಾಡಿ ಆ ಸ್ಪೀಡಲ್ಲೇ ಇರುತ್ತೆ ಆರಾಮಾಗಿ. ನಾವು ಏನು ಸ್ಪೀಡ್ ಹೋಗುತ್ತೆ ಅದಕ್ಕಿದು ಒಂದು 20 kmph ಕಡಿಮೆ ಇಟ್ಕೊಂಡ್ರು ಕ್ರೂಸಿಂಗು 20-25 ಆರಾಮಾಗಿ ನಿಮಗೆ 120-130 ಕ್ರೂಸ್ ಮಾಡ್ಬೋದು ಈ ಗಾಡೀಲಿ ಅಂತ ನಾನು ಹೇಳ್ತೀನಿ ಆರಾಮಾಗಿ. ಆಮೇಲೆ ಹಿಂದೆ ನಿಮಗೆ ಆ್ಯಕ್ಚುಲಿ ಲಗೇಜ್ ಎಲ್ಲ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಅಡ್ವೆಂಚರ್ ಬೈಕ್ ಇರೋದ್ರಿಂದ ಆಪ್ಷನ್ಸು ಚೆನ್ನಾಗೇ ಇದೆ, ತಲೆನೋವಿಲ್ಲ. ಗಾಡಿ ಆಯಿತು, ಲಗೇಜ್ ಆಯಿತು, ಹಿಂದೆ ಯಾರ ಪಾರ್ಟ್ನರ್ ಸಿಕ್ಕಿದ್ರೆ ಪಾರ್ಟ್ನರು ಸೆಟಪ್ ಆಯಿತು, ರೈಡ್ ಹೊಡಿತಾ ಇರ್ಬೋದು. ನೆಕ್ಸ್ಟು ಇನ್ನೊಂದು ಏನು ಹೇಳ್ಬೇಕಂದ್ರೆ ಗಾಡಿದು ಬ್ರೇಕಿಂಗ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಬ್ರೇಕಿಂಗು ಫಾರ್ ಎ 250cc ಬೈಕ್. ದಿಸ್ ಇಸ್ ಗುಡ್ ಇನಫ್ ಬ್ರೇಕಿಂಗ್ಸು, ಸಖತ್ತಾಗಿದೆ, ಏನು ತೊಂದರೆ ಇಲ್ಲ. ಯಾಕೆಂದರೆ ABS ಕೂಡ ಇದೆ ನಿಮಗೆ. ಆಮೇಲೆ ಹಿಂದೆ ABS ಟರ್ನ್ ಆಫ್ ಕೂಡ ಮಾಡ್ಕೋಬೋದು ಅಂತೇಳಿ, ಯಾಕೆಂದರೆ ನಿಮಗೆ ಇದು ಆಫ್ ರೋಡ್ ABS ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾನೆ ಅವನು. ಆಗಿದ್ರೆ ರೇರ್ ವೀಲ್ ಲಾಕ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ರೇರ್ ವೀಲ್ ಲಾಕ್ ಆಗ್ಬೋದು ಅಂತ ಹೇಳಿದ್ರೆ ನಿಮಗೆ ಹಿಂದೆ ABS ಆಫ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿರ್ತಾನೆ. ಸೊ ಇದರಲ್ಲೂ ಇದೆ ಅಂತೇಳಿ ಅನ್ಕೋತೀನಿ ನಾನು. ಗಾಡಿದು ವಿಂಡ್ ಬ್ಲಾಸ್ಟು ಅಷ್ಟೇ, ಏನು ಆ ಥರ ಏನು ಫೀಲ್ ಆಗೋದಿಲ್ಲ ನಿಮಗೆ. ಆರಾಮಾಗಿ ಕ್ರೂಸ್ ಮಾಡ್ಬೋದು. ಏಕೆಂದರೆ ನಿಮ್ಗೆ ಇದಿರೋದ್ರಿಂದ ಸುಮಾರೇ ಅವಾಯ್ಡ್ ಮಾಡುತ್ತದು, ಸುಮ್ಮನೆ ಏನಿಲ್ಲ. ಏನಂದರೆ ನೀವು ಕೇರ್ಫುಲ್ ಆಗಿರಬೇಕಾಗಿರೋದು, ಇದು ವೀಲ್ ಸೈಜ್ ಎಲ್ಲ ಸಣ್ಣ ಇರೋದ್ರಿಂದ ನೀವು ಆಚೆ ಈಚೆ ಹೆಂಗೆಂಗೋ ಇದು ಮಾಡಿದರೆ ಗಾಡಿ ವಾಬಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಹಿಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತೇಲ್ದಂಗೆ. ಅದು ನೀವು ಹುಷಾರಾಗಿರಬೇಕು. ನಮ್ಮ ಇಂಡಿಯಾದಲ್ಲಿ ಬ್ಯಾಡ್ ರೋಡ್ಸ್ ಆರ್ ಆಲ್ಮೋಸ್ಟ್ ಈಕ್ವಲ್ಸ್ ಟು ಆಫ್ ರೋಡ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಒಂದ್ಸಲ ಮುಂಚೆ ಬಂದಾಗ ಬ್ಯಾಡ್ ರೋಡ್ ಸಿಕ್ಕಿತ್ತು, ಸ್ಟ್ರೆಚ್ಚು ಸಿಕ್ಕಿದ್ರೆ ಸ್ವಲ್ಪ ಟ್ರೈ ಮಾಡಿ ತೋರಿಸೋಣ, ಅದು ಕೂಡ ನಿಮ್ಗೆ ಹೇಗಿದೆ ಅಂತ ಹೇಳಿ ಬಂದೆ. ನೋಡೋಣ ನಮ್ಮ ಲಕ್ ಹೇಗಿದೆ ಅಂತ. ನಿಂತ್ಕೊಂಡು ಕೂಡ ಓಡ್ಸೋಕ್ಕೆ ಸಖತ್ ಕಂಫರ್ಟ್ ಆಗಿದೆ.
ಗಾಡಿ ಆಲ್ರೆಡಿ ಹೆವಿ ಹೈಟು, ಅದ್ರಲ್ಲಿ ನಿಂತ್ಕೊಂಡು ಓಡಿಸೋದಂದರೆ ಕೇಳೋದೇ ಬೇಡ. ನೋಡಿ ಬ್ಯಾಡ್ ರೋಡ್ಸ್, ಆರಾಮಾಗಿ ಹೊಡಿಬೋದು. ಆಹಾ, ಇಲ್ಲಿ ಏನು ಹೆವಿ ಲಾರಿಗಳೆಲ್ಲ ಹೋಗ್ತಾಯಿದೆ. ಆಹಾ, ಚೆನ್ನಾಗಿದೆ ಗುರು, ಕಂಫರ್ಟ್ ಆಗಿದೆ ಹೊಡಿಯೋದಕ್ಕೆ. ರೋಡ್ ಇರಲಿ ರೋಡ್ ಇಲ್ಲೇ ಇರಲಿ ನಾನು ಸೈ ಅಂತ ಗಾಡಿ ಹೇಳುತ್ತೆ. ಓಕೆ, ಇಲ್ಲಿ ನಾವು ಟರ್ನ್ ಹೊಡಿಬೇಕು. ಚೆನ್ನಾಗಿ ತೊಗೊಳತ್ತೆ. ನನಗೆ ಹಳ್ಳ ಗಿಳ್ಳ ಮಣ್ಣು ಹೇಗೆ ತೊಗೊಳುತ್ತೆ ನೋಡಬೇಕಿತ್ತು. ಸೊ ಚೆನ್ನಾಗಿ ತೊಗೊಳುತ್ತೆ ಸಸ್ಪೆನ್ಷನ್ನು, ಏನು ಯೋಚನೆ ಮಾಡದೆ ಹೊಡಿಬೋದು. ನೋಡಿ ಸ್ಪೀಡ್ ಎತ್ಕೋಬೋದು ಒಳ್ಳೆ. ಹಿಂಗೆ 80ಯಲ್ಲಿದ್ದೀವಿ ಹೆಚ್ಚು ಕಡಿಮೆ. ಹಳ್ಳ ಹಂಸ ಎಲ್ಲ ಚೆನ್ನಾಗಿ ಎತ್ಕೊಳುತ್ತೆ. ಇಲ್ಲಂತೂ ಫುಲ್ ಹಳ್ಳಾಗಿದೆ. ಹಳ್ಳ ಗುಂಡಿ ಏನೆಲ್ಲ ಆರಾಮಾಗಿ ಎತ್ಕೊಳುತ್ತೆ. ನೋಡಿ ಇದೊಂಥರ ಯಾರು ಓಡಾಡ್ದಿರೋ ರೋಡು. ಸೊ ಯಾವ ಕಡೆ ಡೈರೆಕ್ಷನ್ಗೆ ಹೋದ್ರೂ ತೊಂದರೆ ಇಲ್ಲ ಗಾಡೀಲಿ. ಸೊ ನೀವೇನಾದರೂ ಡ್ಯೂಕ್ 250 ಕನ್ಸಿಡರ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಎ ಗುಡ್ ಬೈಕ್ ತೊಗೋಬೋದು, ಅದರಲ್ಲಿ ಏನೂ ಇದಿಲ್ಲ. ಬಟ್ ನನಗೆ ಅದನ್ನೇ ಸ್ಟ್ರೆಸ್ ಮಾಡಿ ಹೇಳೋದು, 3 lakhs ಸ್ಮಾಲ್ ಅಮೌಂಟ್ ಅಲ್ಲ, 3 lakhs ತುಂಬ ಹ್ಯೂಜ್ ಅಮೌಂಟು. ಸೊ 3 lakhs ನೀವು ಸ್ಟ್ರೆಚ್ ಮಾಡ್ತೀರ ಅಂದರೆ ಇನ್ನೊಂಚೂರು ಸ್ಟ್ರೆಚ್ ಮಾಡಿ ನೀವು 300 cc ಆಲ್ಮೋಸ್ಟ್ ನಿಮಗೆ GS 310 ಇಲ್ಲ 390 ADV ಈ ಥರದ್ದು ಯಾವುದಾದ್ರೂ ಟ್ರೈ ಮಾಡೋದಕ್ಕೆ ನೋಡಿ. ಇಲ್ಲ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅವಾಗ ಇದನ್ನ ಕನ್ಸಿಡರ್ ಮಾಡ್ಬೋದು. ಬಟ್ ಕೆಲವ್ರಿಗಿರುತ್ತೆ ಈ KTMದು ಸ್ವಲ್ಪ ಸ್ಪೋರ್ಟ್ಸ್ ಟೈಪ್ ಫೀಲ್ ಇರುತ್ತಲ್ಲ ರೈಡ್ ಮಾಡೋದಕ್ಕೆ, ಅದು ಇಷ್ಟಪಡೋರು ಇದ್ದರೆ ಇದನ್ನ ಎತ್ಕೊಬೋದು. ಇಲ್ಲ ಹೇಗೆ ಇನ್ನು ಹಿಮಾಲಯನ್ ಆಪ್ಷನ್ಸ್ ಇದೆ. SD ಹೊಸ ಅಡ್ವೆಂಚರ್ ಬಿಟ್ಟಿದ್ದಾನೆ, ಅದನ್ನ ನಾನು ಸಿಕ್ಕಿದ್ರೆ ರೈಡ್ ಮಾಡಬೇಕು. ಯಾರಾದರೂ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಿಮ್ಮ ಗಾಡಿ ರಿವ್ಯೂ ಮಾಡೋಣ. ಇಲ್ಲಿದ್ದಾರೆ ನಮ್ಮ ಬಾಯ್ಸು ಹಿಮಾಲಯನು ಸಯಾಜಲ್ಲಿ. ಸೊ ಬಾಯ್ಸ್ ಜೊತೆನೇ ಬಂದಿದ್ದು ರೈಡು. ಎಲ್ಲ ಬಂದು ಇಲ್ಲಿ ನಂದಿ ಉಪಚಾರಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಗಾಡಿ ಎತ್ಕೊಂಡೆ ನಾನು. ನಮ್ಮ S1000 RR ತಂದಿಲ್ಲ. ಎಕ್ಸಾಸ್ಟ್ ನೋಟ್ ಸೌಂಡ್ ಹೇಗಿದೆ ಕೇಳೋಣ. ಸೊ ಇದೇ ನಮ್ಮ KTM ಅಡ್ವೆಂಚರ್ 250 ರೈಡ್ ರಿವ್ಯೂ. ಗಾಡಿ ನಿಮಗೆಲ್ಲ ರೈಡ್ ರಿವ್ಯೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಬೇರೆ ಏನಾರು ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟಲ್ಲಿ ಕ್ವಶನ್ ಮಾಡಿ ನನಗೆ, ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್ ಗೈಸ್, ಸಿ ಯು, ಬಾಯ್.